ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಚಿಕನ್ ಎಣ್ಣೆ ಖಾರ. ಅದನ್ನು ನಾನು ಮೊಟ್ಟೆ ಕೋಳಿ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಒಂದು ಸಲ ಈ ಥರ ಮನೇಲಿ ಮಾಡಿ ನೋಡಿ. ಯಾವಾಗಲೂ ಇದೇ ಥರ ಮಾಡಿ ಚಪಾತಿಗೆ, ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ಸಖತ್ತಾಗಿರುತ್ತೆ. ಸೂಪರ್ ಟೇಸ್ಟಾಗಿರುತ್ತೆ ಚಿಕನ್ ಎಣ್ಣೆ ಖಾರ. ಅದನ್ನು ನಾನು ಮೊಟ್ಟೆ ಕೋಳಿ ಹಾಕಿ ಮಾಡ್ತಾಯಿದ್ದೀನಿ. ನೀವು ನಾರ್ಮಲ್ ಕೋಳಿಲೂ ಮಾಡ್ಬೋದು, ಬಾಯ್ಲರ್ ಕೋಳಿಲಿ. ನಾನು ಮೊಟ್ಟೆ ಕೋಳಿ ಹಾಕಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ನಾಟಿ ಕೋಳಿ ತಿನ್ನೋಂಗಾಗುತ್ತೆ. ಈ ನಾಟಿ ಕೋಳಿ ಟೇಸ್ಟೇ ಬರುತ್ತೆ ಅದಕ್ಕೆ. ಕೊತ್ತಂಬರಿ, ಒಂದು 2-3 ಇಂಚು ಚಕ್ಕೆ, 4 ಲವಂಗ, 4 ಏಲಕ್ಕಿ, 1 ಸ್ಪೂನ್ ಗಸಗಸೆ, ಒಂದು ಅರ್ಧ ಸ್ಪೂನಷ್ಟು ಮೆಣಸು, ಒಂದು 7-8 ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು 1/4 ಸ್ಪೂನ್ ಅರ್ಧ ಸ್ಪೂನಷ್ಟು ಸೋಂಕಾಳು. ಇದಿಷ್ಟು ಹಾಕ್ಕೊಂಡು ನೀಟಾಗಿ ಹುರ್ಕೊಳ್ಳೋಣ. ಈಗ ಇದನ್ನೊಂದು ಪ್ಲೇಟ್ ಹಾಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿಡೋಣ. ಇಲ್ಲ ರುಬ್ಕೊಂಡಿದ್ದೀನಿ, ನುಣ್ಣಗಿಲ್ಲ, ಸ್ವಲ್ಪ ತರ್ತರಿಯಾಗಿರುತ್ತೆ. ಕುಟ್ಟಿದ್ರೆ ಹೆಂಗಿರುತ್ತೋ ಆ ಥರ ಮಾಡ್ಕೊಂಡಿದ್ದೀನಿ. ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಜೊತೆಗೆ 1 ಸ್ಪೂನು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಚಿಟಿಕೆಯಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಈಗ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 15 ನಿಮಿಷ ಇಡೋಣ. ಎಣ್ಣೆ ಹಾಕ್ಕೊತಾ ಇದ್ದೀನಿ. ಒಂದು 2 ಗೆಡ್ಡೆ ಈರುಳ್ಳಿ, 1 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೆ ಮಿಕ್ಸಿಲಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ. ಒಂದು ಅರ್ಧ ಬಟ್ಲು ನೀರು ಕೊಡ್ತೀನಿ, ಯಾಕಂದರೆ ಇದು ಮೊಟ್ಟೆ ಕೋಳಿ ಅಲ್ವಾ, ಅದು ಬೇಯೋಷ್ಟರಲ್ಲಿ ತುಂಬ ಜಾಸ್ತಿ ಇರಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಮುಚ್ಚಿಬಿಟ್ಟು ಒಂದು 5-10 ನಿಮಿಷ ಬೇಯಲಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊತಾ ಇದ್ದೀನಿ. ಸ್ವಲ್ಪ ಪುದೀನ ಸೊಪ್ಪು, ನೀಟಾಗೆಲ್ಲ ಮಿಕ್ಸ್ ಮಾಡೋಣ.